11 ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ. ಮೆಡಿಕಲ್ ಎಮರ್ಜೆನ್ಸಿಯನ್ನು ಪಾಕಿಸ್ತಾನ ಘೋಷಣೆ ಮಾಡಿದೆ. ಗಡಿ ಭಾಗದ ಪೆಟ್ರೋಲ್ ಪಂಪ್ಗಳನ್ನು ಪಾಕಿಸ್ತಾನದಲ್ಲಿ ಬಂದ್ ಮಾಡಲಾಗಿದೆ. ಭಾರತದಲ್ಲಿ 11 ಏರ್ಪೋರ್ಟ್ ಕಾರ್ಯಾಚರಣೆ ಸ್ಥಗಿತವಾಗಿದೆ. ಗಡಿ ಭಾಗದಲ್ಲಿ ಪಾಕಿಸ್ತಾನ ಇಷ್ಟು ಆಲ್ರೆಡಿ ಹೆದರ್ಕೊಂಡಿದೆ. ಪೆಟ್ರೋಲ್ ಪಂಪ್ಗಳ ಮೇಲೂ ಕೂಡ ನಿಮ್ಗೆ ಯಾಕೆ ದಾಳಿ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಪೆಟ್ರೋಲ್ ಸಪ್ಲೈ ನಿಲ್ಲಿಸಬೇಕಲ್ಲ. ಇದು ಒಂದು ಭಾಗ. ಅಲ್ಲಿಂದನೂ ಅನಾಹುತ ಜಾಸ್ತಿ ಆಗುತ್ತಲ್ಲ ಅಂತ. ಇದು ಎರಡನೇ ಭಾಗ. ಯಾರೂ ಓಡಾಡಬಾರ್ದು, ಜನಸಂಚಾರ ಕಡಿಮೆ ಇರಲಿ ಆ ಭಾಗದಲ್ಲಿ ಅಂತ. ಅದೇ ಪೆಟ್ರೋಲ್ ಪಂಪಿಂದನೇ ಸೈನಿಕ ಪೆಟ್ರೋಲ್ ಸಪ್ಲೈ ಆಗುತ್ತೆ ಅಂತಲ್ಲ, ಸೈನಿಕ ಅದರದ್ದೇ ಆಗಿರ್ತಕ್ಕಂಥ ಪ್ರತ್ಯೇಕ ಬಂಕ್ ವ್ಯವಸ್ಥೆ ಇರುತ್ತಲ್ಲಿ, ಇರಲಿ. ಆದರೂ ಕೂಡ ಪಾಕಿಸ್ತಾನ ಶಾಲಾ ಕಾಲೇಜಿಗೆ ರಜೆ ಘೋಷಣೆ ಮಾಡಿ ಆಯಿತು, ಎಮರ್ಜೆನ್ಸಿ ಘೋಷಣೆ ಮಾಡಿ. ಮೊದಲೇ ತಿನ್ನಕ್ಕೆ ಅನ್ನ ಇಲ್ಲ, ದಿಕ್ಕಿಲ್ಲದಂಥ ಒಂದು ದೇಶ. ಇದೀಗ ದೇಶದಲ್ಲಿ ಏನಾಗಿದೆ ಅಂದರೆ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿಬಿಟ್ರು, ಮುಗೀತು. ಏನಕ್ಕೂ ಹೊಣೆ ಅಲ್ಲ. ಈಗ ಎಮರ್ಜೆನ್ಸಿ ಅಂತ ಬಿಟ್ರೆ ಯಾವುದಕ್ಕೆ ಯಾರೂ ಹೊಣೆ ಅಲ್ಲ. ದೇಶ ಎಮರ್ಜೆನ್ಸಿಯಲ್ಲಿದೆ. ಇಲ್ಲಿ ಅವನು ಬಂದು ಹೊಡೆದ ಸಾರ್, ಹಿಂಗೆ ಗುದ್ದುಬಿಟ್ಟ ಸಾರ್, ತಿಂದುಬಿಟ್ಟ ಸಾರ್, ಬೈದುಬಿಟ್ಟ, ಸಾಯಿಸ್ಬಿಟ್ಟ, ಚುಡಾಯಿಸ್ಬಿಟ್ಟ, ಇಂಥದ್ದು ಯಾವ ಇಶ್ಯೂಗಳನ್ನು ಈ ಟೈಮಲ್ಲಿ ಅಟೆಂಡ್ ಮಾಡೋದೇ ಇಲ್ಲ. ಯಾರನ್ನ ಕೊಂದರೂ ಅಷ್ಟೇ, ತುಂಬ ಅಟೆಂಡ್ ಮಾಡೋಕ್ಕೆ ಹೋಗಲ್ಲ. ಸೈನ್ಯ ಬಿಟ್ಟ ನೆಕ್ಸ್ಟ್ ಪೊಲೀಸ್ ವ್ಯವಸ್ಥೆ ಅಲ್ವಾ. ಪೊಲೀಸ್ ವ್ಯವಸ್ಥೆ ರೆಡಿ ಇರಬೇಕಾದ್ರೆ ಇದು ನೋಡ್ಕೊಂಡು ಕೂತ್ರೆ ಅಲ್ಲಿ ದೇಶದ ಗಡಿ ಕಥೆ ಏನು ಅಂತ ಅವ್ರ ಕಥೆ. ಈಗ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ. ಮೆಡಿಕಲ್ ಎಮರ್ಜೆನ್ಸಿಯನ್ನು ಕೂಡ ಪಾಕಿಸ್ತಾನ ಇಲ್ಲಿ ಘೋಷಣೆ ಮಾಡಿಕೊಂಡಿದೆ. ಮೂರು ಉಗ್ರ ಸಂಘಟನೆಗಳ ಮೇಲೆ ಭಾರತ ದಾಳಿಯನ್ನು ಮಾಡಿದೆ. ಇವತ್ತು ಉಗ್ರ ಸಂಘಟನೆಗಳ ನೆಲೆಗಳ ಮೇಲೆ ಭಾರತ ದಾಳಿ ಮಾಡಿರೋದು ಜೈಷೆ ಲಷ್ಕರ್ ಎ ತೊಯ್ಬಾ, ಜೈಷೆ ಮೊಹಮ್ಮದ್, ಹಿಜ್ಬುಲ್ ಮುಜಾಹಿದೀನ್, ಈ ಸಂಘಟನೆ ನೆಲೆಗಳು ಭಾರತ ಧ್ವಂಸಗೊಳಿಸಿರೋದು ನೆಲೆಗಳನ್ನು. ಸೊ ಇದೀಗ ಇಲ್ಲಿ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇಂಥ ದಾಳಿಯ ನಂತರದಲ್ಲಿ ಪಾಕಿಸ್ತಾನ ಪ್ರತಿರೋಧದ ದಾಳಿಯನ್ನು ತೋರಿಸಿದ್ರೆ ಭಾರತ ಏನು ಮಾಡಬೇಕು ಎನ್ನುವ ಬಗ್ಗೆ ಕೂಡ ಸೇನೆ ಬ್ರೀಫ್ ಮಾಡಬಹುದು ಕೆಲವು ಸಮಯದಲ್ಲಿ. ಭಯೋತ್ಪಾದನೆಗೆ ಜಗತ್ತು ಶೂನ್ಯ ಸಹಿಷ್ಣುತೆ ತೋರಿಸಬೇಕಾಗುತ್ತೆ, ಝೀರೋ ಟಾಲರೆನ್ಸ್ ಅಂತ ಹೇಳಿ ಒಂದು ಸಾಲಿನ ಟ್ವೀಟನ್ನು ಮಾಡಿದ್ದಾರೆ ವಿದೇಶಾಂಗ ಸಚಿವ ಜೈಶಂಕರ್. ಭಾರತ ಮಾತೆ ಚಿರಾಯುವಾಗಲಿ ಅಂತ ಹೇಳಿ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಭಾರತ ಮಾತೆ ಚಿರಾಯುವಾಗಲಿ ಅಂತ ಹೇಳಿ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಭಯೋತ್ಪಾದನೆಯನ್ನು ಸಹಿಸಿಕೊಳ್ಳುವಂಥ ಪ್ರಶ್ನೆನೇ ಇಲ್ಲ ಅಂಥೇಳಿ ಭಾರತ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದೆ. ಅಲ್ಲಿ ಗಡೀಲಿ ಬರೋದು, ಜಮ್ಮು ಕಾಶ್ಮೀರ ಸೆಕ್ಟರ್ಗಳಿಗೆ ನುಗ್ಗೋದು, ಯಾರೋ ಒಂದಿಬ್ಬರು ಯೋಧರನ್ನು ಸಾಯಿಸಿಬಿಡೋದು, ಕೊನೆಗೆ ಅವರು ಹತರ ಆಗೋದು ಹೋಗೋದು ಮಾಡ್ತಾಯಿದ್ರು. ಯಾವತ್ತಿಗೆ ಈ ಸ್ಕೇಲ್ ದೊಡ್ಡದಾಯಿತು, ಸೈನ್ಯ ಆದರೆ ಅಂತ ದಾಳಿ ಮಾಡಿದಾಗಲೂ ಕೂಡ ರಿಟಲಿಯೇಷನ್ಗೆ ಅವ್ರ ಬಳಿಯಲ್ಲಿ ವೆಪನ್ ಇರುತ್ತೆ. ಪುಟ್ಟ ಮಕ್ಕಳನ್ನು ಕರ್ಕೊಂಡು ಸಂಸಾರ ಸಮೇತರಾಗಿ ಕೆಲವು ಗಂಡಸರು ಕಾಶ್ಮೀರಕ್ಕೆ ಹೋದರೆ ಏನೂ ಇಲ್ಲ, ಮಗುಗೇನೋ ಚಾಟ್ಸ್ ತಂದು ಕೊಡೋಣ, ಊಟ ತಂದು ಕೊಡೋಣ, ಫ್ಯಾಮಿಲಿಗೆ ಊಟ ತಂದು ಕೊಡೋಣ, ಪಹಲ್ಗಾಮ್ ತುಂಬ ಅದ್ಭುತ ಪ್ಲೇಸು ಅಂತ ಹೋದರೆ ಅವ್ರನ್ನ ಕರೆದು ಅವ್ರ ತಲೆ ಸೀಳಿದ್ರೆ ಏನು ಮಾಡಬೇಕು ಇಂಡಿಯಾ? ಅದನ್ನು ಮಾಡಿದೆ. ಇವತ್ತು ಏನು ಮಾಡಬೇಕಾಗಿತ್ತು ಭಾರತ ಒಂದು ದೇಶವಾಗಿ ಅದನ್ನು ಮಾಡಿದೆ. ಮುಟ್ಟಿ ನೋಡಿಕೊಳ್ಳುವಂಥ ಉತ್ತರ ಇನ್ನೂ ಸ್ಯಾಂಪಲ್ ಅಷ್ಟೇ. ಒಂದು 23 ಕ್ಷಿಪಣಿ ಉಡಾಯಿಸೇ ಪಾಕಿಸ್ತಾನದ ಈ ಕಥೆ. ಇನ್ನು 2000 ಕ್ಷಿಪಣಿ ಹಾಕಿದ್ರೆ ಪಾಕಿಸ್ತಾನ ಇರುತ್ತಾ ಅಂತ ನಮ್ಮ ಪಾಯಿಂಟ್. 23 ಕ್ಷಿಪಣಿಗೆ ಪಾಕಿಸ್ತಾನ ಒದ್ದಾಡಿ ಹೋಗ್ತಾ ಇದೆ. ಎಮರ್ಜೆನ್ಸಿ ಘೋಷಣೆ ಮಾಡಿಕೊಂಡು ದಿಕ್ಕೆಟ್ಟು ಕೂತಿದೆ. ಈಗ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಒಂದು 2000 ಕ್ಷಿಪಣಿ ಹಾಕಿಬಿಟ್ರೆ
ಇಮ್ಯಾಜಿನ್ ಮಾಡ್ಕೊಳ್ಳಿ, 2,000 ಕ್ಷಿಪಣಿಗಳು 23 ಜಾಗದಲ್ಲಿ 2,000 ಹೋಯಿತು ಅಂತ ಅಂದ್ಕೊಳ್ಳಿ, ಏನು ಗತಿ. 2019 ಆದಮೇಲೆ ಭಾರತ ನಡೆಸಿರುವ ಗಡಿಯಾಚೆಗಿನ ಮೊದಲ ದಾಳಿಗೆ ಸ್ಕಲ್ಪ್ ಹ್ಯಾಮರ್ ಕ್ಯಾಮಿಕೇಜ್ ಡ್ರೋನನ್ನು ಭಾರತ ಬಳಸ್ಕೊಂಡಿದೆ. ಸ್ಕಲ್ಪ್ ಹ್ಯಾಮರ್ ಕ್ಯಾಮಿಕೇಜ್ ಡ್ರೋನ್ಗಳನ್ನು ಭಾರತ ಬಳಸ್ಕೊಂಡಿದೆ. ಇಲ್ಲಿ ಹ್ಯಾಮರ್ ಸ್ಮಾರ್ಟ್ ಬಾಂಬ್ ಬಹುಮಹಡಿ ಕಟ್ಟಡ ಧ್ವಂಸ ಮಾಡ್ತಕ್ಕಂಥ ವೆಪನ್ ಇದು. ನೋಡಿ, ಬಾಂಬ್ಗಳಲ್ಲಿಯೂ ಕೂಡ ಬೇರೆ ಬೇರೆ ವಿಧಗಳಿರ್ತವೆ. ನಿಮಗೆ ಕಟ್ಟಡ ನಾಶ ಮಾಡೋಕ್ಕೆ ಬೇರೆ, ಅಲ್ಲಿದ್ದಂಥ ಉಗ್ರನ್ನೇ ನಾಶ ಮಾಡೋಕ್ಕೆ ಬೇರೆ, ಈ ಥರದ್ದು ಬೇರೆ ಬೇರೆ ಪ್ಲ್ಯಾನ್ ಮಾಡಿಕೊಂಡೇ ಮಾಡಿರೋದು. ಬಹುಮಹಡಿ ಕಟ್ಟಡವನ್ನು ಧ್ವಂಸ ಮಾಡ್ತಕ್ಕಂಥ ವೆಪನ್ ಯಾವುದು ಅಂದರೆ ಹ್ಯಾಮರ್ ಸ್ಮಾರ್ಟ್ ಬಾಂಬ್ ಅಂತ. ಹ್ಯಾಮರ್ ಸುತ್ತಿಗೆ ಗೊತ್ತಲ್ಲ, ಸುತ್ತಿಗೆಯಿಂದ ಹೊಡೆಯೋದು, ಆ ಥರದಲ್ಲಿ ಇದು ಹ್ಯಾಮರ್ ಸ್ಮಾರ್ಟ್ ಬಾಂಬ್ ಅಂತ. ಇದು ಎಷ್ಟೇ ಗಟ್ಟಿಯಾಗಿದ್ದರೂ ಕೂಡ ಕಟ್ಟಡ ಪುಡಿ ಮಾಡುವಂಥ ಸಾಮರ್ಥ್ಯ ಇರುತ್ತೆ. ಇದೊಂದು ನಿಖರ ಸ್ಟ್ಯಾಂಡ್ ಆಫ್ ಯುದ್ಧದ ವೆಪನ್ ಆಗಿರುತ್ತೆ. ಇದು 50ರಿಂದ 70 ಕಿಲೋಮೀಟರ್ ವ್ಯಾಪ್ತಿಯಲ್ಲಿನ ಟಾರ್ಗೆಟನ್ನು ಧ್ವಂಸ ಮಾಡಿ ಹಾಕಿಬಿಡ್ತಿದ್ದು. ತಾನು ಸಿಡಿದ ಸ್ಥಳದಿಂದ 70 ಕಿಲೋಮೀಟರ್ ದೂರದ ಟಾರ್ಗೆಟನ್ನು ಪುಡಿಗಟ್ಟಬಲ್ಲಂಥ ಸಾಮರ್ಥ್ಯ ಇರ್ತಕ್ಕಂಥದ್ದು ಇದಕ್ಕೆ. ಇನ್ನೊಂದು ಸ್ಕಾಲ್ಪ್ ಸ್ಟಾರ್ಮ್ ಶ್ಯಾಡೋ ಅಂತ ಹೇಳಿ, ಸ್ಟಾರ್ಮ್ ಶ್ಯಾಡೋ ಅಂತ ಕರೆಯುವಂತಹ ಸ್ಕಾಲ್ಪ್ ಕ್ಷಿಪಣಿ ಇದು. ಇದೊಂದು ವಾಯು ಉಡಾವಣಾ ಕ್ರೂಸ್ ಕ್ಷಿಪಣಿಯಾಗಿರುತ್ತೆ. ಇದು 250 ಕಿಲೋಮೀಟರ್ಗಿಂತ ಹೆಚ್ಚು ದೂರದವರೆಗೆ ದಾಳಿಯನ್ನು ಮಾಡುತ್ತೆ. ਐਡੀ ਹੁੰਦੀ ਹੈ ਮਜਾਲ ਸੁਣਨ ਦੇ ਤਾਂ ਕਿ ਸੱਚੀ ਨਾ ਬਈ